ಯಾವ ಕಾರಣಕ್ಕೆ ಸೊ ಏರಿಯಾ ಫ್ಯಾಮಿಲೈಸ್ ಆಗ್ಬೇಕಲ್ಲ. ಚಾರ್ಜ್ ತಗೊಂಡಾದ್ಮೇಲೆ ಪ್ರತಿ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ವ್ಯಾಪ್ತಿ ಹೆಂಗೆ ಇದೆ, ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇದೆ, ರೈತರು ಇಲ್ಲಿ ಏನು ಬೆಲೆ ಮಾಡ್ತಾ ಇರ್ತಾರೆ, ಮತ್ತು ಇಲ್ಲಿ ಏನು ಸಮಸ್ಯೆ ಬರ್ತದೆ ಜನರಿಗೆ, ಮತ್ತು ಪೊಲೀಸಿಗೆ ಏನು ಸಮಸ್ಯೆ ಇರ್ತದೆ, ಪೊಲೀಸಿಂಗ್ ಹೆಂಗೆ ಮಾಡಬೇಕು, ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಿಸಿಕಲಿ ನೋಡಬೇಕು. ಸೊ ಅದಕ್ಕಾಗಿ ಒಂದು ಫ್ಯಾಮಿಲೈಸೇಷನ್ಗಾಗಿ ಬಂದಿದ್ದೀನಿ. ಮತ್ತು ಒಂದೊಂದು ಏರಿಯಾನಲ್ಲಿ ಒಂದೊಂದು ಪ್ರಾಬ್ಲಮ್ ಇರ್ತದೆ. ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಪ್ರಾಬ್ಲಮ್ ಏನಂದ್ರೆ ರೋಡ್ ಆಕ್ಸಿಡೆಂಟ್. ಸುಮಾರು 1000 ಜನ ವರ್ಷದಲ್ಲಿ ಜೀವ ಹಾನಿ ಆಗ್ತಾ ಇದ್ದಾರೆ. ಸೊ ಪೊಲೀಸ್ ಅಲ್ಲಿ ಇದು ಮೇಜರ್ ಜವಾಬ್ದಾರಿ ನಮ್ದು. ಇದರಲ್ಲಿ ಒಂದು 200 ಜನ ನಾವು ಕಾಪಾಡ್ತೀವಿ ಅಂದ್ರೆ ನಾವು ಹಾಕಿರೋ ಸ್ಟಾರ್ಕ್ ಒಂದು ಬೆಲೆ ಇರ್ತದೆ. ಇಲ್ಲಾಂದ್ರೆ ಇದಕ್ಕೇನೋ ಬೆಲೆ ಇಲ್ಲ. ನಾವು ಅದು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಗಾಡಿ ಇದೆಲ್ಲ ಇಷ್ಟು ಫೆಸಿಲಿಟೀಸ್ ಎಲ್ಲ ಇರೋದು. ಸೊ ಈಗ ಪ್ರಯಾರಿಟಿಯಲ್ಲಿ ನಾವು ರೋಡ್ ಆಕ್ಸಿಡೆಂಟ್ ತಗೊಂಡಿದೀವಿ. ಮುಂದಿನ ವರ್ಷಕ್ಕೆ ರೋಡ್ ಆಕ್ಸಿಡೆಂಟ್ ಕಡಿಮೆ ಮಾಡೋದು, ಮತ್ತೆ ಯಾವುದೇ ಒಂದು ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ಗೆ ಬರುವಾಗ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸಬೇಕಂದ್ರೆ ಸೂಚನೆಗಳನ್ನ ಮತ್ತೆ ನೀಡ್ತಾ ಇದೀವಿ. ಒಂದು ಜೆನ್ಯೂನ್ ಕೇಸ್ಗಳಲ್ಲಿ ಯಾವುದೇ FIR ಮಾಡಲ್ಲ ಅಂದ್ರೆ ಹೇಳಬಾರದು. ಸುಳ್ಳು ಕೇಸ್ ಒಂದು ವೇಳೆ ಕೊಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಯಾರು ಸುಳ್ಳು ಕೇಸ್ ಕೊಡ್ತಾರೋ ಅವ್ರ ಮೇಲ್ಗಡೆ ಕಂಪ್ಲೇಂಟ್ ತಗೊಳ್ಬೇಕಂದ್ರೆ ಹೇಳ್ತಾ ಇದೀವಿ. ಸೊ ಪೊಲೀಸರು ಪಬ್ಲಿಕ್ ಬಿಹೇವಿಯರ್ಸ್ ಜೊತೆಗೆ ಚೆನ್ನಾಗಿರಬೇಕು. ನಾವು ಕೂಡ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು. ನಾವು ಸೀನಿಯರ್ ಆಫೀಸರ್ಸ್ ಒಂದು ಜೂನಿಯರ್ಸ್ ಅನ್ನ ಟ್ರೀಟ್ ಮಾಡೋದು, ಇಲ್ಲಿ ಟ್ರೀಟ್ ಮಾಡಬಾರದು, ಚೆನ್ನಾಗಿ ಮಾಡಬೇಕು. ಅದೇ ರೀತಿಯಲ್ಲಿ ಅವರು ಪಬ್ಲಿಕ್ ಅನ್ನು ಕೂಡ ಚೆನ್ನಾಗಿ ಮಾಡಬೇಕಂದ್ರೆ ಸೂಚನೆಗಳನ್ನ ನೀಡಿದ್ವಿ. ಸರ್ ವಾಹನಗಳು ಸರ್ ಬುಲೆಟ್ ತಗೊಂಡ್ ಖಾಸಗಿ ಶಬ್ದಗಳು ಸರ್ ಮತ್ತೆ ಶಾರ್ಟ್ ಅದ ಹರಿಸೋದು ಮಾಡ್ತಾರೆ ಸರ್ ಪಬ್ಲಿಕ್ ದಾಗ್ರಿ. ಅದ್ರ ಬಗ್ಗೆ ತಗೊಂಡ್ ಸೊ ಅಂತ ಯಾವುದೇ ಮಾಹಿತಿ ಇದಂದ್ರೆ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಎನಿಬಡಿ ಕ್ಯಾನ್ ಶೇರ್. ನಿಮ್ಮ ಪೇಜ್ ಅಲ್ಲಿಂದ ಮಾಡಬೇಕಂದ್ರೆಲ್ಲ ಅನಾಮಧೇಯ ಪೋಸ್ಟ್ ಗಳಿಂದ ನೀವು ಶೇರ್ ಮಾಡ್ತೀರ ಅಂದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೀವಿ. ಇನ್ಸ್ಪೆಕ್ಟರ್ಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ಸೂಚನೆ ನೀಡಿದ್ದೀನಿ. ಸೊ ಯಾವುದೇ ಒಂದು ಮೈನರ್ ಡ್ರೈವಿಂಗ್ ಇರಲಿ, ರ್ಯಾಶ್ ಡ್ರೈವಿಂಗ್ ಇರಲಿ, ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ ಅಂದ್ರೆ ಜೈಲಿಗೆ ಹಾಕ್ತೀವಿ. ಮತ್ತೆ ಸರ್ ರಾಯಬಾಗದಲ್ಲಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಕೊರತೆ ಒಂದ್ ಸ್ವಲ್ಪ ಹೆಚ್ಚು ಸರ್. ಅದ್ರ ಬಗ್ಗೆ ಸ್ವಲ್ಪ ಸಿಬ್ಬಂದಿ ಏನಾಗಬೇಕು ಇದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಆಗಬೇಕಾ ಇರೋಡೇಷನ್, ಅದು ನಾವು ಎಸ್ಕಲೇಟ್ ಮಾಡ್ತೀವಿ. ಸರ್ ಇವಾಗ ಇನ್ನು ಬಡ್ಡಿ ವ್ಯವಹಾರ ಒಂದ್ ಸ್ವಲ್ಪ ಕೇಳಿ ಬರ್ತಾ ಇದೆ ಸರ್. ಮತ್ತೆ ನೀವು ಯಾವಾಗ ಕಂಪ್ಲೇಂಟ್ ಕೊಡ್ತೀರ ಅಂದ್ರೆ ವಿತೌಟ್ ಡಿಲೇ ನಾವು FIR ಮಾಡೋದಕ್ಕೆ ರೆಡಿ ಇದೀವಿ. ಕಂಪ್ಲೇಂಟ್ ಕೊಡೋದು ನೀವು ಕೊಡಬೇಕು, ಇಲ್ಲ ನಮ್ ಗಮನಕ್ಕೆ ತಗೊಂಡ್ ಬರಬೇಕು. ಯಾರು ಇಂತ ಮಾಡ್ತಾರೆ ಅಂದ್ರೆ ನಮ್ ಗಮನಕ್ಕೆ ತಗೊಂಡ್ ಬರಬೇಕು. ಸರ್ ರಾಯಬಾಗ್ ಸ್ಟೇಷನ್ 4 PSIಗಳು ಇದು ಸರ್ 2 ಜನ ಅದ ಸರ್. 2 ಜನ ಫೆಬ್ರವರಿಲಿ ಬರ್ತಾರೆ. ಆಲ್ರೆಡಿ ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಆಲ್ರೆಡಿ ರಿಕ್ರೂಟ್ಮೆಂಟ್ ಆಯ್ತು, ಟ್ರೈನಿಂಗ್ ಅಲ್ಲಿ ನಡೀತಾ ಇದ್ದಾರೆ. ಫೆಬ್ರವರಿ ಆದ್ಮೇಲೆ ಕೊರತೆ ಇರಲ್ಲ. ವಾಹನ ಒಂದು ಕೊರತೆ ಸರ್ PSIಗಳು. ಸೊ PSI ಇಲಾಖೆ, ಇನ್ಸ್ಪೆಕ್ಟರ್ ಇಲಾಖೆ ಪ್ರತಿ ಸ್ಟೇಷನ್ ಅಲ್ಲಿ SHO ಗಳಿಗೆ ನಾವು ವಾಹನ ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ಒಂದೊಂದಾಗಿ ನಮ್ಮಲ್ಲಿ ಬಹಳಷ್ಟು ಕಡೆ MLA ಅವರುಗಳ ಸಹಕಾರದಿಂದ ನಾವು ವಾಹನಗಳು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದ ಗವರ್ಮೆಂಟ್ ಲಿಂದ ಮತ್ತು MLA ಕಡೆಯಿಂದ ಸಹಕಾರ ತಗೊಂಡು ನಾವು ಸರ್ ಅನ್ಯಾಯ ಆದವ್ರಿಗೆ ಕಂಪ್ಲೇಂಟ್ ಕೊಡ್ತಾರ್ರಿ. ಅವ್ರ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಅವ್ರ ಅಪೋಸ್ ಕ್ರಾಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದನ್ನ ಅದ್ರ ಬಗ್ಗೆ ಯಾವ್ದು ಬಗ್ಗೆ ಕ್ರಾಸ್ ಕಂಪ್ಲೇಂಟ್ ಕ್ರಾಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಈಗ 2 ಜನ ಸರ್ ಅಪೋಸಿಟ್ ಕಂಪ್ಲೀಟ್ ಒಂದು ಕೊಡತ್ತಾರ ಸರ್. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಒಂದ್ ಸ್ವಲ್ಪ ಪರಿಶೀಲನೆ ಮಾಡಿ ತಗೊಳ್ತಾ ಇಲ್ಲ ಸರ್. ಕ್ರಾಸ್ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಸರ್, ಪರಿಶೀಲನೆ ಮಾಡಿ ತಗೋಬೇಕು ನಾವು. ಸೊ ಈಗ ಎನಿ ಕಾಗ್ನಿಸಬಲ್ ಅಫೆನ್ಸ್ ಬರ್ತಂದ್ರೆ ನಾವು ಕಂಪ್ಲೇಂಟ್ ತಗೊಳ್ಬೇಕು. ಈಗ ಸೂಚನೆಯಲ್ಲಿ ಅದೇ ಕೊಟ್ಟಿದೀವಿ. ಸೊ ಕಾಗ್ನಿಸಬಲ್ ಇರುತ್ತಂದ್ರೆ ಕೆಲವೊಂದು ಸುಳ್ಳು ಕಂಪ್ಲೇಂಟ್ ಬರ್ತಾ ಇದೆ ಅಂದ್ರೆ ಕಂಪ್ಲೇಂಟ್ ನಮ್ ಕಡೆ ಇದೆ. ಸೊ ಸುಳ್ಳು ಕಂಪ್ಲೇಂಟ್ ಒಬ್ಬರು ಕೊಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಅವರ ಮೇಲ್ಗಡೆನು ನಾವು ಕ್ರಮ ಕೈಗೊಳ್ತೀವಿ. ಸರ್ ಇವಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗ್ತಿದೆ ಸರ್. ಮೈಕ್ರೋ ಫೈನಾನ್ಸ್ ಸೊ ಇದು ಪೊಲೀಸ್ ಗಮನಕ್ಕೆ ನೀವು ತಗೊಂಡ್ ಬರಬೇಕು. ಟ್ರಸ್ಟ್ನವರು ಇರ್ಲಿ, ಸಾರ್ವಜನಿಕರು ಇರ್ಲಿ, ನೀವು ಧೈರ್ಯವಾಗಿ ನೀವು ಮುಂದೆ ಬರ್ಬೇಕು. ಅವಾಗ ನಾವು ಒಂದು 4 ಕೇಸ್ ಹಾಕುವಾಗ ಅವ್ರಿಗೆ ಹೆದರಿಕೆ ಆಗುತ್ತದೆ. ನಾವು ಹಿಂದಿನ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದು 2 ಕೇಸ್ ಆದ್ಮೇಲೆ ಇಂತ ಮೈಕ್ರೋ ಫೈನಾನ್ಸ್ ಇರಲಿ, ಇಂತ ವಡ್ಡಿ ವಸೂಲಾತಿಗಳು ಮಾಡೋರ್ಗೆ ಹೆದರಿಕೆ ಇತ್ತು. ಸೊ ಒಂದ್ 2 ಕೇಸ್ ಆದ್ಮೇಲೆ ಹೆದರಿಕೆ ಆಗುತ್ತದೆ. ಫಸ್ಟ್ ಜನ ಮುಂದೆ ಬರಬೇಕು. ಸೊ ನೀವು ಎಸ್ಕಲೇಟ್ ಮಾಡಬೇಕು. ಪ್ರೆಸ್ ಅವರು ಮತ್ತು ಸಾರ್ವಜನಿಕರು ಎಸ್ಕಲೇಟ್ ಮಾಡೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇದೀವಿ. ಬಸ್ ನಿಲ್ದಾಣದಲ್ಲಿ ಬೈಕ್ ಸೌಂಡ್ ಹಾಗೂ ಹೆಣ್ಮಕ್ಳಿಗೆ ಇದನ್ನ ಮಾಡತ್ತೆ ಜೋಡಿಸೋದು ಮಾಡತ್ತೆ. ನೀವು ಒಂದು ಉದಾಹರಣೆಗೆ ಯಾವುದೋ ಅಂತಾಗ ಆಗೋ ಸಂದರ್ಭದಲ್ಲಿ ನೀವು ಎಸ್ಕಲೇಟ್ ಮಾಡಿ ನಮ್ಮ ಪೇಜ್ಗೆ ನೀವು ಹಾಕಬಹುದು. ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಇರುವವರೆಗೆ ಹೇಳ್ತೀವಿ, ಯಾಕೆ ನೀವು ಇದು ಆಗಿಲ್ಲ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಪ್ರಶ್ನೆ ಮಾಡ್ತೀವಿ, ಇಲಾಖಾ ವಿಚಾರಣೆಯನ್ನು ಕೈಗೊಳ್ತೀವಿ. ಈಗ ಸೂಚನೆ ನೀಡಲಾಯ್ತು. ಮುಂದುವರಿಯುವ ಸಂದರ್ಭದಲ್ಲಿ ಯಾವ್ದು ಕ್ರಮ ಆಗಿಲ್ಲ ಅಂದ್ರೆ ರಿವ್ಯೂ ಮಾಡಿ ಆಫ್ಟರ್ 1 ಮಂತ್ ಇದುವರೆ ಏನ್ ಮಾಡಿದಾರೆ ಅಂದ್ರೆ ಅದು ರಿವ್ಯೂ ಮಾಡ್ತೀವಿ. ಸರ್ ಕ್ರೈಮ್ ಕಡಿಮೆ ಆಗುತ್ತೆ ಅನ್ನೋ ಭರವಸೆ ಇದೆ ಸರ್. ನೀವು ಬಂದ ಮೇಲೆ ಕ್ರೈಮ್ ಕಡಿಮೆ ಆಗುತ್ತೆ ಅನ್ನೋ ಭರವಸೆ ಇದೆ ಜನರಲ್ಲಿ. FIR ಜಾಸ್ತಿ ಆಗುತ್ತದೆ. ಕ್ರೈಮ್ ಕಡಿಮೆ ಆಗುತ್ತೆ ಅಂದ್ರೆ ನೀವು ಹೇಳಬೇಕು. ನಾನ್ ಬಂದಾದ್ಮೇಲೆ FIR ಜಾಸ್ತಿ ಆಗುತ್ತದೆ. ಏನ್ ಮಾಡ್ತೀರ ಅಂದ್ರೆ FIR ಮಾಡ್ತೀವಿ. ತಾವು ಕೊಡುವಾಗ ಏನು ಸರ್ ಇದು ಮಾಡಿರಲ್ಲ ಸರ್. ಅದೇ ರೀತಿಯಲ್ಲಿ ಬೆಳಗಾವದಾಗೂ ಸ್ವಲ್ಪ ಸರ್ ಯಾರ ಕುಡಿದು ವಾಹನ ಮಾಡಿ ಆಕ್ಸಿಡೆಂಟ್ ಮಾಡ್ರ ಅಂದ್ರೆ ಕೊಲೆ ಅಂತೇಳಿ ಕೇಸ್ ದಾಖಲೆ ಮಾಡ್ತೀವಿ ಸರ್. ಅದನ್ನ ತಿಳುವಳಿಕೆ ಮತ್ತೆ ನಾವು ಹೇಳಲ್ಲ, ಕೇಸ್ ಹಾಕಿ ಜೈಲಕ್ಕೆ ಸರ್. ಇವಾಗ ಕಾರ್ಖಾನೆಗಳು ಸ್ಟಾರ್ಟ್ ಅದಾವಲ್ರಿ, ಈ ಹಾರುಗೇರಿ 2 ಇಂದ ಇಲ್ಲಿ ಶಿವಶಕ್ತಿ ಫ್ಯಾಕ್ಟರಿ ವರೆಗೆ ಇರ್ತಾರ. ಬಹಳಷ್ಟು ಮಳ್ಳಿ ಏನೋ ತಕ್ಕೊಂಡು ಹೋಗ್ತಕ್ಕಂತ ಟ್ರ್ಯಾಕ್ಟರ್ಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ
ನೀವ್ ಹೇಳಿದಾಗ ಆಗಲೇ ಹೇಳಿದಲ್ರಿ ಸರ್, ಪೋರ್ಟುಪುರ ಹಾಕೊಂಡು ಹೋಗ್ತಾ ಇರ್ತಾರೆ. ಅದೊಂದು ಆಮೇಲೆ ಇಲ್ಲೇ ಹೊರಗಡೆ ಬಂದ ತಕ್ಷಣ ಸೌಂಡ್ ಆಫ್ ಮಾಡ್ತಾ ಇದ್ದಾರೆ ಸರ್. ಬಹಳಷ್ಟು ಈ ಜನಪದ ಸಾಹಿತ್ಯ ಜಾನಪದ ಹಾಡ್ತಾರೆ. ಈಗ ನಾವು ಅಶ್ಲೀಲ ಪದಗಳು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಕೊಡ್ತೀವಿ. ಹ್ಮ್. ಕೊಟ್ಟಿ ಆದ್ಮೇಲೆ ಮತ್ತು ಆಫ್ಟರ್ 1 ವಾರ 2 ವಾರ ಆದ್ಮೇಲೆ ಇದರಲ್ಲಿ ನಾವು ಕೊಟ್ಟಿರೋ ಸೂಚನೆ ಮೇಲ್ಗಡೆ ಏನು ಮಾಡಿದಾರೆ ಅಂದ್ರೆ ಚೆಕ್ ಮಾಡ್ತೀವಿ. ಸೊ ಕೆಲಸ ಆಗಿಲ್ಲ, ಸಾರ್ವಜನಿಕರ ಕಂಪ್ಲೇಂಟ್ ಮತ್ತು ಬರುತ್ತಂದ್ರೆ ಅದನ್ನ ಇಲಾಖೆಯಲ್ಲಿ ವಿಚಾರಣೆ ನಡೆಸ್ತೀವಿ. ಯಾಕೆ ನೀವು ಇದನ್ನ ಮಾಡಿಲ್ಲ ಅಂದ್ರೆ ವಿಚಾರಣೆ ನಡೆಸ್ತೀವಿ. ಆಫ್ಟರ್ 1 ಮಂತ್ ನಾವು ಬರುವಾಗ ನೀವು ಇದೇ ಕಂಪ್ಲೇಂಟ್ ಸರ್ ನೀವು ಹೇಳಿ ಆದ್ಮೇಲೆ ಏನು ಆಗಿಲ್ಲ ಅಂದ್ರೆ ಅವಾಗ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.